ಆಗಿರೋದ್ರಿಂದ ಫಾರ್ ದ ಫಸ್ಟ್ ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ದೇಶಾನಿ. ಇವತ್ತು ನಮ್ಮಮ್ಮ ನನಗೊಂದು ಟಾಸ್ಕ್ ಕೊಡ್ತಾ ಇದ್ದಾರೆ. ಏನು ಅಂತ ನಮ್ಮಮ್ಮನ ಕೇಳಿ ದೇಶಾನೇ ಕೇಳಿದ್ಲು, ಅಮ್ಮ ನಿನಗೆ ಮದರ್ಸ್ ಡೇಗೆ ಏನು ಗಿಫ್ಟ್ ಬೇಕು ಅಂತ. ಅದಕ್ಕೆ ನಾನು ಅಂದೆ ನೀನು ಏನು ಕೊಟ್ಟರು ನಾನು ಖುಷಿನೇ ಅಂದೆ. ಸರಿ ನಾನು ಗಿಫ್ಟ್ ಕೊಡ್ತೀನಿ, ಅದು ಬಿಟ್ಟು ಬೇರೆ ಏನು ಬೇಕು ಹೇಳು ಅಂದ್ಲು. ಬೇರೆ ಏನು ಮಾಡ್ತೀಯ ಅಂತ ಕೇಳಿದೆ. ಸೊ ಯೋಚನೆ ಮಾಡಿ ಏನು ಮಾಡೋದು ಇವತ್ತು ಫುಲ್ ಡೇ ನೀನು ಏನೇನೆಲ್ಲ ಕೆಲಸ ಮಾಡ್ತೀಯ ಮನೇಲಿ ಅಮ್ಮ, ಅದನ್ನು ನೀನು ಕೂತ್ಕೋ ಆರಾಮಾಗಿ ರಾಣಿ ಥರ, ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಡನ್, ಆರಾಮಾಗಿ ಕೂತ್ಕೊಬೋದು ಇವತ್ತು ಅಂತೇಳಿ ಮಾಡು ಅಂತ ಹೇಳಿದ್ದೀನಿ. ಹೇಳ್ಕೊಡ್ಬೇಕಷ್ಟೇ. ಸ್ವಲ್ಪ ಅವಳಿಗೆ ಟಿಫನ್ ಎಲ್ಲ ಮಾಡ್ಲಿಕ್ಕೆ ಬರಲ್ಲ, ಬಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದಿದ್ದಾಳೆ. ಕಸ ಗುಡಿಸಿ ನೀರು ಹಾಕಿ ಪಾಟ್ಗಳಿಗೆ ಹೊರಗೆಲ್ಲ ಕಸ ಗುಡಿಸಿ ಆಮೇಲೆ ಎಲ್ಲ ಹಚ್ಚಿ ಟಿಫನ್ ಏನಾರ ಮಾಡ್ತೀನಿ, ನೀನು ಕೂತ್ಕೊಂಡು ಹೇಳು ಅಷ್ಟೇ ಅಂದಿದ್ದಾಳೆ. ಸೊ ಇವತ್ತು ಅವಳು ರೆಡಿ ಮಾಡ್ತಾ ಇದ್ದಾಳೆ. ಹೆಂಗೆ ಮಾಡ್ತಾಳೆ ಏನೋ ತೋರಿಸ್ತಾ ಇರ್ತೀನಿ. ಅದು ನನಗೆ ಗಿಫ್ಟ್ ಅಂತೆ ಅವಳಿಗೆ. ಇವತ್ತು ಮೆಮೊರೀಸ್ ಉಳ್ಕೊಬೇಕಂತೆ. ಸೊ ಎಷ್ಟು ಕಷ್ಟ ಆಗುತ್ತೆ ಅಮ್ಮಂದಿನ ಎಲ್ಲ ಮಾಡೋದು ಅಂತ ಅವಳಿಗೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಂತೆ. ಸೊ ಮಾಡ್ತೀನಿ ಅಂದಿದ್ದಾಳೆ. ಸ್ಟಾರ್ಟ್ ಮಾಡ್ತೀಯಾ? ಹಾಂ, ನನಗೇನು ಕಸ ಗುಡ್ಸೋದೆಲ್ಲ ಗೊತ್ತು, ಪಾಟಿಗೆ ನೀರು ಹಾಕೋದು ಎಲ್ಲ ಗೊತ್ತು, ಎಲ್ಲ ಉಳಿದಿದ್ರೆ ಪಾತ್ರೆ ತೊಳೆಯೋದು ಗೊತ್ತು. ಆಲ್ರೆಡಿ ಎದ್ದು ಹೊರಗೆ ಗೂಡ್ಸ್ ಬಂದ್ಲು, ಪಾಟ್ಗಳಿಗೆ ನೀರು ಹಾಕಿದ್ಲು, ಅವರ ಸಾಂಬಾಗೆ ಹಾಲು ಹಾಕಿದ್ಲು, ಈ 3 ಕೆಲಸ ಮಾಡೋಳೆ. ಇವಾಗ ಮನೆ ಕಸ ಎಲ್ಲ ಗುಡಿಸಿ ದಿನ ಕೆಲಸನೇ. ಇವತ್ತು ಮನೆ ಕಸ ಎಲ್ಲ ಗುಡಿಸಿ ಆಮೇಲೆ ಟಿಫನ್ಗೆ ರೆಡಿ ಮಾಡ್ತಾಳಂತೆ. ಏನೆಲ್ಲ ಮಾಡ್ತಾಳೆ ಚಿಕ್ಕದಾಗಿ ಚೊಕ್ಕವಾಗಿ ತೋರಿಸ್ತಾ ಇರ್ತೀವಿ, ನೋಡ್ತಾ ಇರಿ. ಆಲ್ ದ ಬೆಸ್ಟ್ ದೇಶಾನಿ. ಥ್ಯಾಂಕ್ ಯು. ಅಮ್ಮನ ಕೆಲಸ ಎಲ್ಲ ಇವತ್ತು ಮಾಡ್ತಾ ಇದೆಯಾ? ಒಂದು ದಿನಕ್ಕೆ ಸುಸ್ತಾಗ್ಬಿಡ, ಮಾಡಾದ್ಮೇಲೆ ಡೈಲಿ ಹಿಂಗೆ ಮಾಡು. ನಾವು ಮದರ್ಸ್ ಡೇಗೆ ಮಾತ್ರ ಮಾಡ್ತಾ ಇರೋದು, ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಇದೇ ಪ್ರೂಫು. ನಾವು ಮದರ್ಸ್ ಡೇಗೆ ಮಾತ್ರ ಮಾಡ್ತಾ ಇರೋದು, ಇಲ್ಲಾಂದ್ರೆ ಬೇರೆ ದಿವಸ ಕಸ ಗುಡಿಸ್ತೀನಿ ಅಷ್ಟೇ. ಸರಿ, ಓಕೆ ಡನ್. ಇವತ್ತರ ಮಾಡ್ತಾ ಇದೆಯಲ್ಲ ಖುಷಿ. ಓಕೆ. Keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me, consider your message received. When you said you couldn't take us too seriously, I must admit I was relieved. 'Cause I never wanna play happy families with you, but I like having you around. I'm fully aware this is a flash in the pan, but we can still have fun for now. Paying so much attention, and when you're moving in another direction, don't worry, I get it. I meant what I said when I said it, lady. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. No, I never wanna play happy families with you, but I like having you around. I'm fully aware this is a flash in the pan, but we can still have fun for now. Yeah, we can still have fun for now. Oh, we can still have fun for now. ಮಸಾಲೆ ಎಲ್ಲ ಹಾಕೊಂಡಾಯ್ತು, ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಮತ್ತೆ ನಮ್ಮಮ್ಮ ಇವಾಗ ಸಾಲ್ಟ್ ಹಾಕ್ಬೇಕು ಅಂತ ಹೇಳಿದ್ದಾರೆ, ಸೊ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ಯಾವಾಗಲೂ ನೋಡ್ಬಿಟ್ಟು ಹಾಕೊಬೇಕು, ಆಯಿತಾ? ಕಡಿಮೆ ಆದರೆ ಆಮೇಲೆ ಹಾಕೊಬೋದು, ಬಟ್ ಜಾಸ್ತಿ ಆಗೋದ್ರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಆಗ್ತಲ್ಲ, ಇನ್ನೊಂದು ಚೂರು ಸಾಕಷ್ಟು ಆಗಿದೆ. ಇವಾಗ ಟೇಸ್ಟ್ ನೋಡಿ ಕುಕ್ಕರ್ ಮುಚ್ಚಬೇಕಷ್ಟೇ. ನೋಡು, ಬೇಗ ಬೇಗ ಹೊಟ್ಟೆ ಹಸಿತಿದೆ. ಕರೆಕ್ಟ್ ಇದೆಯಾ ಉಪ್ಪು? ಉಪ್ಪು ಖಾರ ಇನ್ನು ಹಾಕ್ಬೇಕಾ ಸ್ವಲ್ಪ? ಏನೂ ಹಾಕೋದಿಲ್ಲ. ಕರೆಕ್ಟ್ ಇದೆಯಾ? ಸರಿ, ಕುಕ್ಕರ್ ಮುಚ್ಚಕ್ಕೆ ಬರುತ್ತಾ? ಇನ್ನು ಬರಲ್ಲ.
ಯಾವಾಗೂ ಅಷ್ಟೇ ನೋಡಿಲಿ ಈ ಸೈಡಲ್ಲಿ ಬೆಲ್ಟ್ ಯಾವಾಗಲೂ ನೋಡಿಲಿ ಬೆಲ್ಟ್ ಒಳಗೆ ಕರೆಕ್ಟ್ ಇರಬೇಕು, ಇಲ್ಲ ಬ್ಲಾಸ್ಟ್ ಆಗಿಬಿಡುತ್ತೆ. ಇದು ಬೆಲ್ಟ್ ಒಳಗೆ ಕ್ಲೀನಾಗಿ ಹಿಂಗೆ ರೌಂಡ್ ಹೊಡಿಬೇಕು ಆಯಿತಾ. ಆಮೇಲೆ ಸೈಡ್ ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ ಕೂಡಿಸ್ಕೋಬೇಕು ಯಾವಾಗಲೂ, ಇಲ್ಲಿ 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 ಹಿಂಗೆ ಕೂಡಿಸ್ಕೊಂಡು ಹಿಂಗೆ ಇದನ್ನು ತೆಗಿಬೇಕು. ಆಮೇಲೆ ಹಿಂಗೆ ಇಟ್ಕೊಂಡು ಈ ಕೈ ಇಡಮೋ, ಈ ಕೈ ಅಡಮ್ಕೊಂಡು ಈ ಕೈ ಅಡ್ಮೋ ಇಲ್ಲಿ ಇಲ್ಲಿ ಬಿಸಿ ಇದೆ ಅಷ್ಟೇ ಆಯಿತಾ. ಅದನ್ಕೊಂಡು ಮುಚ್ಚಬೇಕು. ಕ್ಲೀನಾಗಿ ಇವಾಗ ಕೂತ್ಕೊಂಡಿದ್ದೆ ಅಂದಾಗ ವಿಷಲ್ ಹಾಕಬೇಕು. 2 ಸಾಕು ನಮಗೆ. ಹಲ್ಲಾಗಲಿಲ್ಲ ಅದು ಇದು ಅನ್ನೋರಿಗೆ 2-3 ಮಾಡ್ತಾರೆ. ಮಟನ್ ಆದರೆ ಜಾಸ್ತಿ 6-7 ಹಾಕ್ತಾರೆ. ಚಿಕನ್ ಅಲ್ವಾ 2 ಸಾಕು, 2 ಇಲ್ಲ 3, ನಾವು 2 ಸಾಕು. ದೇಶ ನೀನೇ ಫುಲ್ಲು ಏನು ಮಾಡಿಲ್ಲ ಪಾಪ, ಆದರೆ ಎಲ್ಪ್ ಮಾಡಿದ್ಲು. ಹೆಂಗೆ ಮಾಡೋದು ಅಂತ ಇವಾಗ ಫಸ್ಟ್ ಟೈಮು ನೋಡ್ಕೊಂಡು ಎಲ್ಲ ಕಟ್ ಮಾಡಿಕೊಟ್ಲು, ಪಾತ್ರೆಗಳೆಲ್ಲ ತೊಳೆದು ಕೊಟ್ಲು. ಮನೇದು ಫುಲ್ ನಾನು ಏನೇನು ಮಾಡ್ತೀನಿ ಮುಕ್ಕಾಲು ಭಾಗ ಕೆಲಸ ಅವಳೇ ಮಾಡಿದ್ಲು, ನಾನು 10% ಅಷ್ಟೇ ಮಾಡಿರೋದು. ಡೈಲಿ ಹೀಗೆ ಮಾಡೋಮೋ, ಡೈಲಿ ನೀನು ಫ್ರೀ ಆದಾಗ ಹೆಲ್ಪ್ ಮಾಡಬೇಕು. ಯಾಕಂದರೆ ಅಮ್ಮಂಗೆ ಫ್ರೀ ಆಗುತ್ತೆ ಅನ್ನೋದೊಂದಾದರೆ, ಮತ್ತೊಂದು ನನಗೇನೋ ಹುಷಾರಿಲ್ಲ ಮತ್ತೆಲ್ಲೋ ನಾನು ಹೋಗಿರ್ತೀನಿ, ಸಡನ್ನಾಗಿ ಯಾರೋ ಬಂದರು ಅಂದಾಗ ನೀನು ಮಾಡ್ಕೊಂಡು ಊಟ ಮಾಡೋಕ್ಕಾದ್ರೂ ನೀನು ಸ್ವಾವಲಂಬನೆಯಿಂದ ನೀನೇ ಕಲಿಬೇಕು ಅಂದಾಗ ಚಿಕ್ಕ ಪುಟ್ಟದ್ದು ಮಾಡಲೇಬೇಕು. ಡೈಲಿ ಮಾಡೋ ಅಂದಿಲ್ಲ, ಚಿಕ್ಕ ಪುಟ್ಟದ್ದು ನೀನು ನೋಡ್ಕೊಂಡಿರಬೇಕು. ಒಂದು ಕಾಮನ್ ಆಗಾರು ಮಾಡೋದು ಕಲಿಬೇಕಲ್ವಾ. ಸೊ ಅದರಿಂದ ಅಮ್ಮಗೆ ಹೆಲ್ಪ್ ಮಾಡಬೇಕು. ಎಲ್ಲರಿಗೂ ಏನು ಹೇಳ್ತೀಯ? ಎಲ್ಲರೂ ಕಲ್ತ್ಕೊಳ್ಳಿ ಈ ವಯಸ್ಸಿಂದನೇ. ಇವಾಗಿಂದ ಸ್ವಲ್ಪ ಕಲ್ತ್ಕೊಂಡ್ರೆ ದೊಡ್ಡವರಾದ್ಮೇಲೆ ಅಥವಾ ಏನಾನ ಆ ಥರ ಮಾಡಬೇಕು ಅನ್ನೋದೇನ ಇದ್ರೆ ಹೆಲ್ಪ್ ಆಗುತ್ತೆ. ಇವಾಗ ನೀನೇ ಎಲ್ಲೋ ಹಾಸ್ಟೆಲ್ಗೆ ಹೋದ್ರೆ ಓಕೆ ಅವರೇ ಊಟ ಕೊಡ್ತಾರೆ, ಮತ್ತೊಂದು ಕಡೆ ಹೋಗ್ಲಿಕ್ಕೆ ಹೋಗ್ತೀಯ ಏನೋ ಮಾಡ್ತೀಯಾ, ಎಲ್ಲೂ ಊಟ ಸಿಗಲಿಲ್ಲ ಹೊರಗೆ, ಲೇಟ್ ಆಗಿಬಿಟ್ಟಿರುತ್ತೆ, ಮಿಡ್ ನೈಟ್ ಆಗಿಬಿಟ್ಟಿರುತ್ತೆ, ನೀನೇ ಒಂದು ಚಿತ್ರಾನ್ನ ಒಂದು ಅನ್ನ ಮಾಡ್ಕೊಂಡು ತಿನ್ನೋಷ್ಟಲ್ಲ ನಿನಗೆ ಇದಾಗಬೇಕಲ್ವಾ. ನೀನು ಬದುಕೋಕ್ಕಾದ್ರೂ ಕಲಿಬೇಕು. ಸೊ ಅದರಿಂದ ಸ್ವಲ್ಪ ನೀನು ಕಲಿ ಫಸ್ಟು ಆಯಿತಾ. ನೀನು ಫಸ್ಟ್ ಡೇ ಇವತ್ತೇ ಮಾಡ್ತಿರೋದು, ಇನ್ಮೇಲಿಂದ ಚಿಕ್ಕ ಪುಟ್ಟದ ಅಮ್ಮಗೆ ಹೆಲ್ಪ್ ಮಾಡೋದು ಕಟ್ ಮಾಡೋದೆಲ್ಲ ಮಾಡು. ನಿಧಾನಕ್ಕೆ ಮಾಡ್ಕೊಂಬಂದರೆ ನಿನ್ಗೆ ಹ್ಯಾಬಿಟ್ ಆಗುತ್ತೆ. ಒಂದೇ ಸಲ ಏನು ಕಲಿಯೋ ಅವಶ್ಯಕತೆ ಇಲ್ಲ. ಓಕೆ, ಇವತ್ತು ನನಗೋಸ್ಕರ ನನ್ನ ಮಗಳು ಅಮ್ಮಂದಿರೋ ದಿನ ಅಂತೇಳಿ ನಾನು ಆರಾಮಾಗಿರಲಿ ಅಂತೇಳಿ ಮಾಡಿದ್ದಾಳೆ. ಪಾಪ ಅವಳಿಗೆ ಎಷ್ಟು ಗೊತ್ತಾಯ್ತು ಅಷ್ಟು ಮಾಡಿದ್ದಾಳೆ, ಗೊತ್ತಾಗದೇ ಇರೋದು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇಷ್ಟು ಮಾಡಿದ್ದಾಳಲ್ಲ ಅಷ್ಟಕ್ಕೆ ನಾನು ಖುಷಿ ಪಡ್ತೀನಿ. ಅಷ್ಟು ಮಾಡದೇ ಇರೋ ಮಕ್ಕಳಿದ್ದಾರೆ. ಸೊ ಅಷ್ಟರಲ್ಲಿ ಎಷ್ಟೋ ಪರವಾಗಿಲ್ಲ ನನ್ನ ಮಗು ಅನಿಸುತ್ತೆ. ಬಟ್ ನನ್ನ ಮಗಳಿಗಿಂತ ಚೆನ್ನಾಗಿ ಅಡುಗೆಲಿ ಹೆಲ್ಪ್ ಮಾಡೋರು ಗಂಡು ಮಕ್ಕಳು ಕೂಡ ಹೆಲ್ಪ್ ಮಾಡೋರೆಲ್ಲ ನಮ್ಮ ಅಕ್ಕನ ಮಕ್ಕಳಿದ್ದಾರೆ, ಎಲ್ಲ ಮಾಡ್ತಾರೆ. ಸೊ ದೇಶನ ಈಗ 10 ವರ್ಷ ಇನ್ಮೇಲಿಂದ ಅದನ್ನು ಕೂಡ ಸ್ವಲ್ಪ ಕಲಿಸ್ಕೊಡ್ತೀನಿ. ಯಾಕಂದರೆ ಅವಳು ಮುಂದೆ ಒಬ್ಬಳೇ ಬದುಕೋದನ್ನು ಕಲಿಬೇಕು. ಅದರಿಂದ ಓಕೆ, ಅದು ಕೂಗಿದ ತಕ್ಷಣ ಊಟ ಮಾಡೋಣ ಆಯಿತಾ. ನೋಡಿ ಇವಾಗೆಲ್ಲ ರೆಡಿ ಆಗಿದೆ, ತಂದಿದ್ದೀವಿ. ಇವಾಗ ತೆಗೆದು ನೋಡೋಣ ಹೇಗಿರುತ್ತೆ ಅಂತ. ತಡೆಯೋಕೆ ಆಗ್ತಿಲ್ಲ ದೇಶನಿಗೆ, ಬೇಗ ಊಟ ಮಾಡಬೇಡ ಅಂತ ಇದ್ದಾಳೆ. ಸರಿ ಐತಿ, ಹುಷಾರು, ಬಿಸಿ ಇರುತ್ತೆ. ಕುದೀತಾ ಇದೆ. ಇದು ಮಾಡಿ ಗಮ್ಮಂತ ಇದೆ ಮಾತ್ರ. ನೀನು ಮಾಡಿರೋದಕ್ಕೆ ಗಮ್ಮಂತಿದೆಯಾ ದೇಶನೇ. ಇನ್ನು ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ನಾವು ಇನ್ನು ಒಂದು ಸೆಕೆಂಡ್ ವಿಡಿಯೋ ತಟ್ಟೆಗೆ ಹಾಕ್ಕೊಂಡು ವಿಡಿಯೋ ಆಫ್ ಮಾಡಿ ಊಟ ಸ್ಟಾರ್ಟ್ ಮಾಡ್ತೀವಲ್ಲ ದೇಶನೇ. ಬಿಡು ಸಾಕು. ಟೇಸ್ಟ್ ಮಾಡಬೇಕು ಹೇಗಿರುತ್ತೆ ಅಂತ ನೋಡ್ತೀವಿ. ನೋಡಿ ಇವಾಗ ಬಳಸ್ತಾ ಇದ್ದೀನಿ. ಸಾಕು, ಸ್ವಲ್ಪ ಸಾಕು ನೀನು. ಹೇಗಿದೆ ಅಂತ ಟೇಸ್ಟ್ ಮಾಡಬೇಕು. ನನ್ನ ಪ್ರಕಾರ ಚೆನ್ನಾಗಿರುತ್ತೆ. ಅದೇ ಹೇಗಿದೆ ಅಂತ ಒಂದ್ಸಲಿ ನೋಡಿ. ಫಸ್ಟ್ ನನ್ನ ಮಗಳು ಅಡುಗೆ ಮಾಡಿ ಟೇಸ್ಟ್ ನೋಡೋಣ. ಮನೆಯೆಲ್ಲ ನಾನೆಲ್ಲ ಹೆಲ್ಪ್ ಮಾಡಿದ್ದು, ಬಟ್ ಅವಳ ಕೈಯಿಂದ ಊಟ ಮಾಡ್ತಾಯಿದ್ದೀವಿ ಅಷ್ಟೇ. ಇದನ್ನೆಲ್ಲ ಕ್ಲೀನಾಗಿ ಹಿಂಗೆ ಸೌರಿ ಹಿಂಗೆ ಹೋದ್ರೆ ಆಮೇಲೆ ತಟ್ಟೆ ಮುಚ್ಚಿ ಅದ್ರ ಮೇಲೆ ಇಡಬೇಕು. ಓಕೆನಾ. ಮಾಡಬೇಕಾದ್ರೆ ಕ್ಲೀನಾಗಿ ಮಾಡಬೇಕು, ಬರೀ ಅಡುಗೆ ಮಾತ್ರ ಮಾಡೋದಲ್ಲ. ಇವಾಗ ನಮ್ಮಮ್ಮ ಮಾಡಿದಾಗೆಲ್ಲ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೆ. ಇವಾಗ ನಾನು ಏನೋ ಒಂದು ಚೂರು ಹೆಲ್ಪ್ ಮಾಡಿದ್ದೀನಿ. ಹೇಗಿದೆ ಅಂತ ನಮ್ಮಮ್ಮ ಹೇಳ್ಬೇಕು. ನನ್ನ ಪೀಸ್ ಯಾವುದು ಹಾಕ್ಬೇಡ ಅಮ್ಮ, ನಾನು ತಿನ್ನೋದಷ್ಟೇ ಹಾಕು. ಬರೀ ಸಾರಕ್ಕೆ ನಾನು ಹಾಕ್ಕೊಂತೀನಿ ಪೀಸ್. ಇವಾಗ ನೋಡಿ ನಮ್ಮಮ್ಮ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಬಿಸಿ ಬಿಸಿ ಹೇಗಿದೆ ಅಮ್ಮ ಟೇಸ್ಟು? ಉಪ್ಪು ಖಾರ ಎಲ್ಲ ಸರಿ ಇದೆಯಾ? ಕಡಿಮೆ ಇದೆ, ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಉಪ್ಪು ಖಾರ ಕಡಿಮೆ ಇದೆ, ಸ್ವಲ್ಪ ಗ್ರೇವಿ ಥರ ಆಗಬೇಕಿತ್ತು. ಲೈಟಾಗಿ ನೀರಾಗಿದೆ, ಇಟ್ಸ್ ಓಕೆ, ಚೆನ್ನಾಗಿ ಬಂದಿದೆ. ನನ್ನ ಮಗಳು ಹೆಲ್ಪ್ ಮಾಡಿರೋದು ಫಸ್ಟ್ ಟೈಮ್. ಖುಷಿಯಿಂದ ತಿಂತೀನಿ. ಕಟ್ ಮಾಡಿಕೊಟ್ಟು ಎಲ್ಲ ತೊಳೆದು ಫ್ರೈ ಮಾಡಿರೋದು. ಆದರೆ ನಮ್ಮಮ್ಮನೂ ಹೆಲ್ಪ್ ಮಾಡಿದ್ರು. ನೆಕ್ಸ್ಟ್ ಟೈಮಿಂದ ಎಲ್ಲ ನೀನೇ ಮಾಡೋದು. ಇನ್ನು ಒಂದು 2 ಟೈಮ್ಸ್ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಊಟ ಮಾಡುವಂತೆ ಸರ್. ಇವಾಗ ನಂಗೆ ತಡಿಯೋಕ್ಕಾಗ್ತಾ ಇಲ್ಲ. ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಇವತ್ತು ವೆಲ್ಕಮ್ ಅಂತ ಹೇಳ್ಬಿಟ್ಟು ಚಿಕನ್ ಮಾಡಿ ಹೆಲ್ಪ್ ಮಾಡಿ ನನಗೆ ಊಟ ಬಡಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಒಳ್ಳೆ ಮಗಳು ಹುಟ್ಟಿದ್ದಾಳೆ. ಕೊನೆವರೆಗೂ ಹೀಗೆ ಮಾಡ್ತಿರು. ಫೋಟೋಗೆ ವಿಡಿಯೋಗೆ ಮಾತ್ರ ಮಾಡಬೇಡ, ಯಾವಾಗೂ ಮನಸ್ಸಿಂದ ಬರಲಿ. ಓಕೆನಾ. ಓಕೆ, ಇವಾಗ ನನಗೆ ತಡೆಯೋಕ್ಕಾಗ್ತಾಯಿಲ್ಲ, ನಾನು ತಿನ್ನಬೇಕು. ಆಮೇಲೆ ವಾಪಸ್ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ನೀವು ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ.
ನಿಂಗೆ ಇವತ್ತು ಮದರ್ಸ್ ಡೇಗೆ ಗಿಫ್ಟ್ ಮಾಡಿದ್ದೀನಿ, ತಗೋಬರ್ಲಾ? ಗಿಫ್ಟ್ ಕೊಡ್ತಿದ್ಯಾ ದೇಶಾನಿ? ಎವ್ರಿ ಇಯರು ಕೊಡ್ತೀಯ, ಅದ್ರೊಳಗೆ ಏನು ಸ್ಪೆಷಲ್ ಇದೆ ದೇಶಾನಿ? ತಗೊಂಬ ನೋಡೋಣ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾರ ಕೊಡಬೇಕು ಅಂತ ನಾನು ಕಾಸು ಕುಡಿಕೊಂಡು ಆನ್ಲೈನಲ್ಲಿ ಏನೋ ಆರ್ಡರ್ ಮಾಡಿದ್ದೀನಿ. ಆದ್ರೆ ಅದು ಇವತ್ತೇ ಬರಲ್ವಂತೆ, ಸ್ವಲ್ಪ ಲೇಟ್ ಇದೆ. ಸೊ ಇವಾಗ ತಕ್ಕಮಟ್ಟಿಗೆ ಏನಿದೆ ಇವಾಗ ಮಾಡಿದ್ದೀನಿ. ಸರಿ ಅಮ್ಮ, ನೀನು ಕೊಟ್ಟರು ಕೊಡಲಿಲ್ಲ ಅಂದರು ಅಲ್ಲ, ನೀನು ಕೊಟ್ಟರು ಪರವಾಗಿಲ್ಲ, ಕೊಡುವೆ ಪರವಾಗಿಲ್ಲ. 2 days ಆದಮೇಲೆ ಬರುತ್ತಾ? ಇಟ್ಸ್ ಓಕೆ, ತೊಂದರೆ ಇಲ್ಲ. ಇವಾಗ ಏನಿದೆ ಅದನ್ನೇ ಕೊಡು ಸಾಕು. ತಗೋಬರ್ಲಾ? ಓಕೆ. ಅಮ್ಮ ಟಾಟಾ. ವಾವ್, ಏನು ದೊಡ್ಡ ಬಾಕ್ಸಲ್ಲಿ ಗಿಫ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಏನು ಇಕ್ಕಿಲ್ಲ, ನಾನು ಗ್ರೀಟಿಂಗ್ನೇ ಇದ್ರಲ್ಲಿ ಇಕ್ಕಿದ್ದೀನಿ. ಹೌದಾ? ಇಟ್ಸ್ ಓಕೆ. ಚೆನ್ನಾಗಿ ಪ್ಯಾಕ್ ಮಾಡಿದ್ಯಲ್ಲ ದೇಶಾನಿ. ಯಾರು ಹೇಳ್ಕೊಟ್ರು? ಏನೋ ಮಾಡಿದ್ದೀನಿ. ಓಕೆ, ಎಲ್ಲಿ ಸಿಕ್ತು? ಕವರೆಲ್ಲ ತೊಗೊಂಬಂದು ಹೊಸದು? ಇಲ್ಲ, ಇತ್ತು ಇರೋ ಕವರಲ್ಲೇ ಮಾಡಿದ್ಯಾ? ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ದೇಶಾನಿ. ವೆಲ್ಕಮ್ ಅಮ್ಮ. ಇದ್ರಲ್ಲಿ ಜಸ್ಟ್ ಗ್ರೀಟಿಂಗ್ ಇದೆ, ಓಕೆನಾ? ಇಟ್ಸ್ ಓಕೆ ಅಮ್ಮ. ಆ ಗ್ರೀಟಿಂಗ್ನೇ ಬಾಕ್ಸಲ್ಲಿ ಹಾಕಿದ್ಯಾ? ಹಾಂ. ಅದು ಬಂದಾಗ ಕೊಡ್ತೀಯಾ 2 days ಆದಮೇಲೆ? ಹಾಂ, ಅದನ್ನ ಲೇಟ್ ಆಗುತ್ತೆ ಅಲ್ವಾ, ಅಲ್ಲಿ ತನಕ ಏನೋ ಕೊಡ್ಬೇಕು ಅನಿಸ್ತು, ಅದಕ್ಕೆ ಗ್ರೀಟಿಂಗ್ನ ಸುಮ್ಮನೆ ಗಿಫ್ಟ್ ಥರ ಪ್ಯಾಕ್ ಮಾಡ್ಕೊಡ್ತೀನಿ. ಸರಿ, ಓಕೆ, ಓಪನ್ ಮಾಡ್ತೀನಿ. ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ ಅಮ್ಮ. ಹೋಗ್ಲಿ ಬಿಡಮ್ಮ, ನೀನು ಹೆಂಗೂ ಕೊಟ್ಟರು ನನಗೆ ಖುಷಿನೇ ದೇಶಾನಿ. ನೀನು ಕೊಡಲಿಲ್ಲ ಅಂದರೂ ಖುಷಿನೇ. ಬಟ್ ಏನೋ ಒಂದು ಮಾಡ್ತಿರ್ತೀಯಲ್ಲ ಯಾವಾಗೂ, ಸುಮ್ಮನೆ ಅಂತೂ ಇದು ಮಾಡಲ್ಲ ಅವಳು. ಎವ್ರಿ ಟೈಮ್ ಚಿಕ್ಕ ಮಗು ಇವಾಗಿಂದಲ್ಲ, ಒಂದು 3 years ಇಂದನೂ ಅವಳು ಅಷ್ಟೇ. ಅವಳು ಏನೋ ಒಂದು ಯುನಿಕ್ಕಾಗಿ ಮಾಡ್ತಾಳೆ ಎಲ್ಲ ಮಕ್ಳಿಗಿಂತ, ಅದು ಖುಷಿ ನನಗೆ. ನನ್ನ ಮಗಳು ಇಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದಾಳಲ್ಲ ಅಂತ ನನಗೆ ಗೌರವ ಒಂದು ಕಡೆ, ಹೆಮ್ಮೆ ಒಂದು ಕಡೆ ಖುಷಿ ಒಂದು ಕಡೆ. ಹುಷಾರಮ್ಮ, ಬಿದ್ದೋಗ್ಬಿಡುತ್ತೆ. ಬಾಕ್ಸಲ್ಲಿಂದ ಎತ್ಕೊಂಡ್ಬಂದಿದ್ದೆ ದೇಶಾನಿ, ಅದೆಲ್ಲ ಕೊಟ್ಟಿದ್ದೆ. ಓ ಎಷ್ಟು ಚೆನ್ನಾಗಿ ಬರ್ತಾರೆ. ತೋರಿಸಿಲಿ ಬಾಕ್ಸ್, ತೋರಿಸಿ ಈ ಕಡೆ ಬಾ. ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ ಅಂತ ಬರ್ದಿದ್ದಾಳೆ. ತಗೋಮ್ಮ, ಇದು ನಿನಗೆ. ಮಮ್ಮ ಥ್ಯಾಂಕ್ ಯು. ನೀನೇ ಮಾಡಿದ್ದಾ? ಅದು ಆ ಥರ ಸ್ಟಿಕ್ಸು ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ಅಂತ ತೊಗೊಬಂದಿದ್ದೆ. ಇವಾಗ ನೋಡಿದ್ನಲ್ಲ, ಐಡಿಯಾ ಬಂತು, ಸೊ ಮಾಡಿದೆ. ಚೆನ್ನಾಗಿದೆ ನಿಜ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ. ಇದು ಕಂಬಿಲಿ ಐ ಲವ್ ಯು, ಐ ಲವ್ ಯು ಟು. ಇಲ್ಲಿ ತೋರಿಸು, ಇಲ್ಲಿ ನೋಡಿ, ಈ ಕಡೆ ಐ ಲೈಕ್ ಯು ಅಮ್ಮ ಅಂತ ಬರ್ದಿದ್ದಾಳೆ, ಈ ಕಡೆ ಐ ಲವ್ ಯು ಅಮ್ಮ ಅಂತ ಬರ್ದಾಳೆ. ಸೂಪರ್ ದೇಶಾನಿ, ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ಯಾ ಇರೋ ಬಾಕ್ಸಲ್ಲಿ. ನಾವಾದರೆ ಇಲ್ಲೆಲ್ಲ ಬರೀತಿರ್ಲಿಲ್ಲ. ಚೆನ್ನಾಗಿದೆ, ನನಗೆ ಇದೇ ಇಷ್ಟ ಆಯಿತು. ನಾನು ಹಾಗೆ ಕೊಡೋಣ ಅಂದ್ಕೊಂಡೆ, ಚೆನ್ನಾಗಿರಲ್ಲ ಅಂತ ಇದ್ರೊಳಗಡೆ ಇಕ್ಕಿದ್ದೆ. ಚೆನ್ನಾಗಿದೆ. ಅದು ಸಡನ್ನಾಗಿ ನೋಡಿದಾಗ ಐಡಿಯಾ ಬಂತು, ಸೊ ಮಾಡಿಬಿಟ್ಟೆ. ನೋಡಿ ಲೆಟರ್ ಬರ್ದಿದ್ದಾಳೆ, ಹ್ಯಾಪಿ ಮದರ್ಸ್ ಡೇ ಅಂತ. ಓಪನ್ ಮಾಡೋಣ, ತೋರಿಸ್ತೀನಿ. ಇದಾದ್ಮೇಲೆ ನೋಡುವಂತೆ ಮಮ್ಮ. ಹಾರ್ಟ್ ಇದೆ, ಲೆಟರ್ ಬರ್ದಿದ್ದಾಳೆ. ಲೆಟರ್ನೇ ತೋರಿಸೋನು. ಅಮ್ಮ, ಹ್ಯಾಪಿ ಮದರ್ಸ್ ಡೇ ಅಮ್ಮ ಬರ್ತಿದ್ದಾಳೆ. ಚಾಕ್ಲೇಟ್ ಪಾರ್ಕ್, ಒಂದು ಫೋಟೋ ಎಲ್ಲಿ ಇತ್ತಿದ್ದೋ, ಯಾವುದೋ ಹಳೆ ಕಳೆದ ನನಗೆ ಡಿಗ್ರಿದೇನೋ ಅದು ಫೋಟೋ. ಹ್ಯಾಪಿ ಮದರ್ಸ್ ಡೇ ಅಮ್ಮ, ಐ ಲವ್ ಯು ಸೋ ಮಚ್. ದಿಸ್ ಈಸ್ ಯುವರ್ ಸ್ಪೆಷಲ್ ಡೇ. ಎಂಜಾಯ್ ದ ಡೇ ಆ್ಯಂಡ್ ಬಿ ಹ್ಯಾಪಿ. ಐ ವಿಶ್ ಯುವರ್ ಲೈಫ್ ಟು ಬಿ ವಿತ್ ಫುಲ್ ಆಫ್ ಕಲರ್, laughter and all the things that makes you happy, and I promise that I will makes you feel proud of me amma. Thank you for everything. ಚೆನ್ನಾಗಿ ಬರೆದಿದ್ಯಾ, ಮನಸ್ಸಿಂದ ಬರೆದಾಳೆ. ಅವಳೆ ಬರೆದಿರೋ ಅತ್ಲೈನೇ ಆಗಿದ್ದು, ಮನಸ್ಸಿಂದ ಬರೆದಾಳೆ. ಖುಷಿ ಆಯಿತು. ಚಾಕ್ಲೇಟ್ ಪಾರ್ಕ್ ಇಟ್ಟಿದ್ದಾಳೆ. ಪಾಪ ಎಲ್ಲ ಅಮೌಂಟೂ ಅವಳು ಏನೋ ಆನ್ಲೈನ್ ಬುಕ್ ಮಾಡಿಬಿಟ್ಟಿದ್ದಾಳೆ. ಅದರಿಂದ ಇರೋ ದುಡ್ಡಲ್ಲಿ ಪಾರ್ಕ್ ಅಂತ ಏನೇನೋ ತಗೊಬಂದಿದ್ದಾಳೆ. ಅಮ್ಮ ಇವಾಗ 1 by 1 ನಾನೇ ಕೊಡ್ತಾ ಹೋಗ್ತೀನಿ. ಚೆನ್ನಾಗಿದೆ ರೇಷನಿ. ನೆಕ್ಸ್ಟ್ ಇದೊಂದು ಇದು ಓದು ಮಮ್ಮ. ವಾವ್, ಯು ಆರ್ ಆಲ್ವೇಸ್ ಮೈ ಮಾಮ್, ಲವ್ ಯು. ಮಾಮ್ ಅಲ್ಲ, ಈ ಹೆಸರು ಸೇರಿಸಿ ಓದಬೇಕು. ಯು ಆರ್ ಆಲ್ವೇಸ್ ಮೈ ಮಾಮ್ ಅಲ್ಲ, ಇದು ಓದಿ, ಇದು ಯು ಆರ್ ಆಲ್ವೇಸ್ ಮೈ ಡೈರಿ ಮಿಲ್ಕ್ ಮಾಮ್ ಅಂತ. ಓಹ್ ಸರಿ ಯು ಡೈರಿ ಮಿಲ್ಕ್ ಚಾಕ್ಲೇಟ್ ಅನ್ಸೋಣ, ನನಗೆ ಐಡಿಯಾನೇ ಬರಲಿಲ್ಲ. ಯು ಆರ್ ಆಲ್ವೇಸ್ ಮುಂದೆ ಯು ಆರ್ ಆಲ್ವೇಸ್ ಡೈರಿ ಮಿಲ್ಕ್ ಮಾಮ್. ನಾನು ಅವಳಿಗೆ ಡೈರಿ ಮಿಲ್ಕ್ ಅಂತೆ. ನೆಕ್ಸ್ಟ್ ಇದು ತಗೊಳ್ಳಮ್ಮ. ಥ್ಯಾಂಕ್ ಯು ಸೊ ಮಚ್. ತಗೊಳ್ಳಮ್ಮ ಇದು. ಯು ಆಲ್ವೇಸ್ ರಿಫ್ರೆಶ್ ಮೀ ಲೈಕ್ ಎ ಸೆಂಟರ್ ಫ್ರೆಶ್. ಯು ಆಲ್ವೇಸ್ ರಿಫ್ರೆಶ್ ಮೀ ಲೈಕ್ ಎ ಸೆಂಟರ್ ಫ್ರೆಶ್. ಆ ಥರ ನಾನು ಇರ್ತೀನಂತೆ. ನೋಡಿ ಇರೋ ಏನು ಚಾಕ್ಲೇಟ್ ಇದೆಯಾ ಅದರೊಳಗೆ ಬರೆದುಬಿಟ್ಟು ಅದನ್ನೇ. ಇಲ್ಲ ನಾನು ಇದು ತಂದ ಎಲ್ಲ ಬರೆದ್ರೆ ಚೆನ್ನಾಗಿದೆ. ಚಾಕ್ಲೇಟ್ನೇ ಇಟ್ಕೊಂಡು ಒಂದು ಮೀನಿಂಗ್ಫುಲ್ಲಾಗಿ ಬರೆದುಬಿಟ್ಟಿದ್ದಾಳವ ನನ್ನ ಮಗಳು. ವಾವ್. ನೆಕ್ಸ್ಟು ನನ್ನ ಮಗಳು ಅಂದ್ಬಿಟ್ಟು ಅನ್ನಿಸ್ಕೊತಿದ್ದಾಳೆ. ನಾನು ಅಷ್ಟೇ ಇರೋದ್ರಲ್ಲೇ ಆ ಥರ ಮಾಡ್ತಿದ್ದೆ. ಯು ಆರ್ ಆಲ್ವೇಸ್ ಮೈ 5 ಸ್ಟಾರ್ ಏನದು ರೇಟೆಡ್ ಮಾಮ್. ಇನ್ನೊಂದು ಚಾಕ್ಲೇಟ್ ಅನ್ನಿಸ್ಬಿಟ್ಟು 5 ಸ್ಟಾರ್ ರೇಟೆಡ್ ಕೊಡ್ತಾಳಂತೆ ನನಗೆ ನನ್ನ ಮಗಳು. ವಾವ್ ಸೂಪರ್. ನನ್ನ ಮಗಳನ್ನ ಹೆಚ್ಚಿದಕ್ಕೂ ಸಾರ್ಥಕ ಆಗೋಯ್ತು. ಇನ್ನೊಂದು ಪಲ್ಸ, ಇದು ಚಾಕ್ಲೇಟ್. ಮೈ ಪಲ್ಸ್ ರೈಸ್ಡ್ ಆಫ್ಟರ್ ಸೀಯಿಂಗ್ ಯುವರ್ ಮಾಮ್, ಕೀಪ್ ಸ್ಮೈಲಿಂಗ್. ಪಲ್ಸ್ ಚಾಕ್ಲೇಟ್ ಹಾಕ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಅದನ್ನು ನನಗೂ ರಿಲೇಟೆಡ್ ಮಾಡಿಬಿಟ್ಟಿದ್ದಾಳೆ.
ಥ್ಯಾಂಕ್ ಯು ಸೋ ಮಚ್. ಇನ್ನ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ಅಂತ. ಸೊ ಇಷ್ಟು ಮಾಡಿ ಖುಷಿ ಆಯಿತು. ಇರೋ ಚಾಕ್ಲೇಟಲ್ಲೇ ಆ ನೇಮನ್ನು ತೊಗೊಂಡು ಆ ನೇಮ್ಗೂ ನನಗೂ ರಿಲೇಟೆಡ್ ಮಾಡಿ ಬರೆದಿದ್ದಾಳೆ ಅಂದರೆ ನನ್ನ ಮಗಳೇನು, ನನ್ನ ಮಗಳು ಅಂತ ಹೇಳ್ಕೊತಿಲ್ಲ, ನನ್ನ ಮಗಳು ಸಾಮಾನ್ಯದೊಳಲ್ಲ. ಇದೇ ಕೆಲಸ ಬೇರೆ ಮಕ್ಕಳು ಮಾಡಿದ್ರು ನಾನು ಖುಷಿ ಪಡ್ತಿದ್ದೆ. ಸೊ ದೇಶಾನಿ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನೋ ಗಿಫ್ಟ್ ಒಂದು ಹೊಸ ಐಡಿಯಾ ಬಂತು. ಎಲ್ಲ ಅಮೌಂಟ್ ಕೂಡಿಟ್ಟು ಏನೋ ಆನ್ಲೈನಲ್ಲಿ ಮಾಡಿದ್ರೆ ಅದು ಬಂದಾಗ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಅದೊಂದನ್ನೇ. ಸೊ ಇವತ್ತಿಗೆ ಸ್ಪೆಷಲ್ ಡೇ ಆಗಿರೋದ್ರಿಂದ ಇವಾಗ ನನ್ನ ಹತ್ರ ಉಳಿದಿರೋ ಕಾಸ್ಗೆ ಯಾವ ಥರ ಒಂಚೂರು ಯೂನಿಕ್ ಆಗಿ ಮಾಡಬೇಕು ಅಂತ ಥಿಂಕ್ ಮಾಡಿ ಆನ್ಲೈನಲ್ಲೂ ಬುಕ್ ಮಾಡಿ ಮತ್ತೇನೋ ಚಿಕ್ಕ ಪುಟ್ಟದ ಒಂದು 50 ರೂಪಾಯಿ ಮಿಕ್ಕಿರ್ಬೋದು ಅನ್ಸುತ್ತೆ. ಹಾ, ಅದು ಮರ್ತೋದೆ ಕೊಡೋದು. ತಗೋ ಮಾಮ, ಎಂಜಾಯ್. ಏನು ತಗೊಂಡಿದ್ದೀರಿ ಅಷ್ಟೇ? ಚಾಕ್ಲೇಟ್ ಬನ್. ಚಾಕ್ಲೇಟ್ ಬಂದು ಕೇಕ್ ಸಿಗಲಿಲ್ಲ. ಕೇಕ್ಗೆ ಕೇಕ್ ಸಿಗ್ಲಿಲ್ಲ. ಸೊ ಸ್ವೀಟ್ ಆಗಿರುತ್ತಲ್ಲ, ಇದನ್ನು ಅದೇ ಥರ ಅಂತ. ಚಾಕ್ಲೇಟ್ ಕೇಕ್ ಇಷ್ಟ, ಅದರಿಂದ ಅದನ್ನೇ ತೊಗೊಂಬರ್ಕೆ 2 ಟೈಮ್ ಹೋದ್ರು. ಅವರು ಸಂಜೆ ಬನ್ನಿ ಅಂತೆ, ಸಿಕ್ಕಿಲ್ಲ. ಬಿಸಿ ಬಿಸಿಯಾಗಿದೆ ಕುಳ್ಳಿ ಈಗ ಮಾಡಿದ್ದಾರೆ. ಅವರು ಓವೆನಲ್ಲಿ ಬರ್ತೀನಿ ಬನ್ನಿ. ಇಲ್ಲ, ಫಸ್ಟ್ ನೀನು ತಿನ್ಬೇಕು ಮಮ್ಮ. ಚಾಕ್ಲೇಟ್ ಕೇಕಾ? ಚಾಕ್ಲೇಟ್ ಬನ್ನು ಮಧ್ಯದಲ್ಲಿರುತ್ತೆ ಚಾಕ್ಲೇಟ್. ಖುಷಿ ಆಯಿತು. ಸೊ ಸ್ವಲ್ಪ ಸ್ವೀಟ್ ತಿನ್ನಿಸ್ಬೇಕು ಅಂತ ಇದು ಕೊಟ್ಟೆ, ಮತ್ತು ಎಲ್ಲ ಚಾಕ್ಲೇಟ್ಸ್ ಕೊಟ್ಟೆ. ನನಗೆ ಯಾವ ಥರ ಒಂಚೂರು ಯೂನಿಕಾಗಿ ಇರಬೇಕು ಅನಿಸ್ತು ಈ ಸಲ. ಯಾರು ಸ್ವಲ್ಪ ತಿನ್ಬಾರ್ದು. ನಿನಗೆ ಚಾಕ್ಲೇಟ್ ಸಿಗ್ತದೆ, ನನಗೆ ಈಗ ಸಿಗ್ತಿದೆ. ಅವಳು ಭಯ ಆಗ್ತಿರಲ್ಲ. ಯೂನಿಕಾಗಿ ಮಾಡಬೇಕು ಅಂತ ಈ ಥರ ಥಿಂಕ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ದೇಶಾನಿ. ಹೇಗೆ ಅನಿಸ್ತು ಮಮ್ಮ? ಸೂಪರ್. ನೀನು ಚಾಕ್ಲೇಟ್ ಮಾಡಿ ಇಟ್ಕೊಂಡು ಅದಕ್ಕೂ ನಿಮ್ಗೆ ರಿಲೇಟ್ ಮಾಡ್ದಲ್ಲ, ಸೂಪರ್ ಟ್ಯಾಲೆಂಟ್ ಇದೆ ದೇಶಾನಿ. ಒಳ್ಳೆ ಮುಂದೆ ಚೆನ್ನಾಗಿ ಓದೋ, ಒಳ್ಳೆ ದೊಡ್ಡ ಆಫೀಸರ್ ಆಗೋ, ಒಂದಷ್ಟು ಜನಕ್ಕೆ ಒಳ್ಳೆ ಕೆಲಸಗಳು ಮಾಡೋ, ಒಂದಷ್ಟು ಜನಕ್ಕೆ ನೀನು ಒಬ್ಬರಿಗೆ ಮಾರ್ಗದರ್ಶಿಯಾಗಿರ್ಬೇಕು. ನಿನ್ನ ನೋಡಿ 10 ಜನ ಕಲಿಬೇಕು, ಆ ರೀತಿ ಬದುಕಬೇಕು ಹೊರತು ಯಾರನ್ನ ನೋಡಿ ನೀನು ಕಲಿಯೋದಿಲ್ಲ. ಅಷ್ಟೇ ನಾನು ಹೇಳೋದು ನನ್ನ ಮಗು ಅಂತ. ಓಕೆನಾ? ಹಾಗಾದರೆ ಇಷ್ಟ ಆಯ್ತಾ ಮಾಡಿರೋದು ಈ ಐಡಿಯಾ? ಇಷ್ಟ ಆಯ್ತು. ಆಮೇಲೆ ನಾನು ಏನು ಬುಕ್ ಮಾಡಿದ್ಯಾ? ಹೇಳ್ಬಿಡ್ತೀನಿ, ಸರ್ಪ್ರೈಸು. ಸರಿ, ಬಂದಾಗ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ಏನಿರುತ್ತೋ ಅದರೊಳಗೆ ಪುಟ್ಟದಾಗಿ ಚಿಕ್ಕದಾಗಿ ಪ್ರತಿ ವರ್ಷವೂ ಅವಳು 3 ಇಯರ್ಸಿಂದನೂ 4 ಇಯರ್ಸಿಂದನೂ ಲೆಟರ್ ಬರೆಯೋದು ಏನಿರುತ್ತೋ ಮನೇಲಿ ಅದರೊಳಗೆ ಅವಳು ನಮ್ಮ ಬರ್ಡೇ ಆಗಲಿ, ಅವ್ರ ಅಪ್ಪಂದು ನಮ್ಮದು ಆ್ಯನಿವರ್ಸರಿ ಆಗಲಿ, ಇಲ್ಲ ಫ್ರೆಂಡ್ಸ್ದು ಮಕ್ಕಳದು ಬರ್ಡೇ ಆಗಲಿ, ಲೆಟರ್ ಬರೆದು ಅವ್ರಿಗೆಲ್ಲ ಬರೆದು ಈ ರೀತಿ ಮಾಡ್ತಾಳೆ. ಸೊ ಈ ರೀತಿನೂ ಈ ಸಲಿನೂ ಚಾಕ್ಲೇಟ್ಗಳು ಎಣಿಸಿ ಆ ನೇಮ್ ತೊಗೊಂಡು ನನಗೆ ಮಾಡಿರೋದು ಇದು ಇಷ್ಟ ಆಯಿತು. ಕಂಟೆಂಟ್ ಇಷ್ಟ. ಅಮ್ಮ 4ರಲ್ಲಿ ನಿಂಗೆ ಯಾರು ಇಷ್ಟ ಆಯಿತು? 4 ಎಲ್ಲ ಇಷ್ಟ ಆಯಿತು. ಲೈನ್ಸ್ ಎಲ್ಲ ಇಷ್ಟ ಆಯಿತು. ಈ ಯು ಆರ್ ಎ 5 ಸ್ಟಾರ್ ಅಂತ ಹಾಕಿದ್ಯಾ, ಮಿನ್ ಫ್ರೆಶ್ ಅಂತ ಹಾಕಿದ್ಯಾ, ಆಲ್ವೇಸ್ ನೀನು ರಿಫ್ರೆಶ್ ನನಗೆ ಅಂತ ಹಾಕಿದ್ಯಾ, ಮತ್ತೆ ಮಿಲ್ಕ್ ನೀನು ನನಗೆ ಅಂತಿದ್ಯಾ, ನೀನು ನನ್ನ ಪಲ್ಸ್ ಅಂತಿದ್ಯಾ. ಇದು ಇಷ್ಟ ಆಯಿತು ತುಂಬ. ನಂಗೆ ಅದು ಏನೋ ಹುಡುಕ್ತಾ ಇದೆ ರೂಮ್ ಫುಲ್ಲು, ಅವಾಗ ಇದು ಸಿಕ್ತು, ಅದಕ್ಕೆ ಮಾಡಿದೆ. ಇಟ್ಕೊಂಡ್ಬಿಟ್ಟು ಈಗ ಹಾಟ್ ಇಟ್ಕೊಂಡ್ಬಿಟ್ಟು ರೋಸ್ ಇರಲಿಲ್ಲ, ಅದಕ್ಕೆ ರೋಸ್ ಥರ ಇದನ್ನೇ ಕೊಟ್ಬಿಟ್ಟೆ. ಎಲ್ಲ ಚೆನ್ನಾಗಿದೆ, ಇದು ಮಾಡ್ಕೊಡ್ಬೋದು ಈ ಥರ. ಹೇಗೆ ತಾಯಂದಿರ ದಿನ ದೇಶಾನಿ ಒಂದಿನಕ್ಕೆ ಮಾತ್ರ ಸೀಮಿತ ಅಲ್ಲ. ಅಮ್ಮನೇ ಯಾವತ್ತಿದ್ರು. ಅಮ್ಮ ಪ್ರತಿದಿನವೂ ಮಕ್ಕಳಿಗೋಸ್ಕರ ತನ್ನ ಟೈಮ್ನ ಮುಡಿಪಾಗಿರ್ತಾಳೆ. ಸೊ ನೀವು ಅಷ್ಟೇ ಇವತ್ತೊಂದಿನಕ್ಕೆ ಮಾತ್ರ ಸೀಮಿತ ಮಾಡಿ, ನಾಳೆಯಿಂದ ನನಗೂ ನಮ್ಮ ಮಗು ಸಂಬಂಧನೇ ಇಲ್ಲ ಅನ್ನೋ ಥರ ಆಡೋದಲ್ಲ. ಎವ್ರಿ ಡೇನೂ ಆ ಗೌರವ, ಈ ರೆಸ್ಪೆಕ್ಟು ನಮ್ಮ ಕೈಲಾಗಿ ಸಹಾಯ ಮಾಡಬೇಕು. ನಾವು ಕೂಡ ಹಾಗೆ ನಮ್ಮ ತಂದೆ ತಾಯಿಗೆ. ಆದರೆ ನಿಮ್ಮನ್ನ ಸ್ವಲ್ಪ ಜಾಸ್ತಿ ಖುಷಿ ಪಡಿಸೋಕ್ಕೆ ಸಿಗೋದು ಇದೊಂದೇ ದಿನ. ಹೌದು. ಪರ್ಟಿಕ್ಯುಲರ್ ಆಗಿ ನಮಗೆ ಅಂತ ಒಂದು ಅಧಿಕೃತವಾಗಿ ಒಂದು ಗೌರ್ಮೆಂಟಿಂದ ನಮಗೊಂದು ಈ ದಿನ ಅಂತ ಕೊಟ್ಟಿದ್ದಾರೆ. ಸೊ ಅನುಭವಿಸ್ತೀವಿ. ನನ್ನ ಮಗಳು ತೆರೆನೋ ಕೊಟ್ಟಿದ್ದಾರೆ, ಇದೆಲ್ಲ ತಿಂತೀನಿ ನಾನು. ಇನ್ನೊಂದು ಗಿಫ್ಟ್ ಇದೆ ಅಂತ ಅದು ಬರ್ತಂಕ ವೆಯ್ಟ್ ಮಾಡ್ತಾ ಇದ್ದಿದ್ದು. ನನಗೆ ಇಷ್ಟ ಆಗಿ ಗಿಫ್ಟ್ ಅಂತಿದ್ದಾರೆ, ನೋಡೋಣ. ಎಲ್ಲರಿಗೂ ಕೂಡ ತಾಯಂದಿರ ದಿನದ ಶುಭಾಶಯಗಳನ್ನ ನಾನು ಕೊಡ್ತೀನಿ. ನಮ್ಮ ತಾಯಿಯಾಗಲಿ, ತಾಯಿಯ ಸಂಬಂಧವಾದ ಎಲ್ಲರಿಗೂ ಕೂಡ ಹೇಳ್ತೀನಿ. ತಾಯಿ ಇಲ್ಲದೆ ಇರೋರು, ತಂದೆ ತಾಯಿನ ಕಳ್ಕೊಂಡಿರೋ ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ತಾಯಂದಿರ ದಿನದ ವಿಶಸ್ನ ಹೇಳ್ತೀನಿ ಅಂತ ಹೇಳ್ತಾ, ನನ್ನ ಮಗಳಂತೂ ನನ್ನ ಖುಷಿ ಪಡ್ತಿಲ್ಲ. ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ. ದೊಡ್ಡದಾಗಿ ನನಗೆ ನನ್ನ ಮಗಳು ದೊಡ್ಡದಾಗಿ ಬಿಲ್ಡಿಂಗ್ ತೊಗೊಂಡು ಚಿನ್ನ ತೆಗೆದು ಅದೆಲ್ಲ ಮುಂದಕ್ಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇರೋ ಅಟ್ ಪ್ರೆಸೆಂಟಲ್ಲಿ ನನ್ನ ಮಗು ನನ್ನ ಮಗಳು ಅನ್ನಿಸ್ಕೊಂಡು ಅವಳು ನನ್ನ ಗರ್ವವನ್ನು ಹೆಚ್ಚಿಸ್ತಾ ಇದ್ದಾಳೆ, ನನ್ನ ಗೌರವವನ್ನು ಹೆಚ್ಚಿಸ್ತಾ ಇದ್ದಾಳೆ. ನನಗೆ ಹೇಗೆ ಬೇಕೋ ಖುಷಿಯಾಗಿದ್ದಾಳೆ. ನಾನು ಹೇಳಿದ್ದೆಲ್ಲವೂ ಕೂಡ ಅದು ಮಾಡ್ತಿದೆ. ಇದಕ್ಕಿಂತ ಇನ್ನೇನು ಬೇರೊಂದು ಖುಷಿ ಬೇಕಾಗಿಲ್ಲ. ಒಬ್ಳು ಮಾದರಿಯಾಗಿದ್ದಾಳೆ. ಒಂದು 10 ಮಕ್ಕಳಿಗೆ ನನ್ನ ಮಗನ ನೋಡಿ ಮಾದರಿಯಾಗಿ ಬದುಕ್ತಿದ್ದಾಳೆ. ಆ ರೀತಿ ನಾನು ಜೀವಿಸೋಕ್ಕೆ, ಆ ರೀತಿ ಬದುಕಲಿಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ ನನ್ನ ಮಗುವೆಲ್ಲ. ನನಗೂ ಕೂಡ ಒಂದು ಒಳ್ಳೆ ದಾರಿಲಿ ಕಲಿಸ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ, ಬಾಯ್ ಬಾಯ್. ನಾನು ಇನ್ನೂ ಚಾಕ್ಲೇಟಕ್ಕೆ ಬಂದೇನೋ ತಂದಿದ್ದಾಳೆ, ತಿನ್ನಬೇಕು. ಓಕೆ, ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.